ಅಣ್ಣ ಭಾರ್ಗವಿ, ನಮಗೆ ಯಾಕೋ ಇನ್ನು ಉಳ್ಗಾಲ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿನ್ ಗಂಡ ಆ ಶಿವರಾಜನ್ ಕೊನೆ ಗಾಣ್ಸಕ್ ಹೋಗಿ ನಮ್ಮನ್ ಕೊನೆ ಗಾಣಿಸ್ತಾವ್ನೆ. ಅಮ್ಮ ಸುಮ್ನೆ ಏನೇನೋ ಹೇಳ್ಬೇಡ ಅಮ್ಮ. ಏನೇನೋ ಹೇಳ್ಬೇಡ. ಆ ಶಿವರಾಜು ಏನಾರ ನಾವ್ ಅವನ್ ತಂಗಿ ಕಾಟ ಕೊಟ್ವಿ ಅನ್ನೋ ಕಾರಣಕ್ಕೆ ಕೋರ್ಟಿನ ಕಟ್ಕಟಲ್ಲಿ ಆ ಅಭಿ ಹೆಸರಿನ ಜೊತೆಗೆ ನಮ್ಮಿಬ್ರ ಹೆಸರು ಹೇಳ್ಬಿಟ್ಟ ಅನ್ಕ. ನೀನಿಲ್ಲಿ ಡ್ರೈ ಫ್ರೂಟ್ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿಬೇಕಾಯ್ತದೆ. ಅಮ್ಮ ನೀನ್ ಸುಮ್ನೆ ಏನೇನೋ ಹೇಳಿ ನಂಗೆ ಹೆದರ್ಸ್ಬೇಡ ಅಮ್ಮ. ಇವಾಗ ಏನಮ್ಮ ಮಾಡೋದು? ಏನ್ ಮಾಡೋದು ಏನೋ ಒಂದು ಮಾಡ್ಬೇಕಲ್ವೇ. ಅಮ್ಮ ಏನ್ ಐಡಿಯಾ ಹೊಳಿತು? ಎಲ್ಲದಕ್ಕೂ ಆ ಶಿವನೇ ದಾರಿ. ಅಮ್ಮ ಅಲ್ಲಿ ನೋಡಮ್ಮ, ಪೊಲೀಸರು ನಿಂತಿದ್ದಾರೆ. ಪೊಲೀಸ್ರೇ ತಾನೇ, ಆ ತಿಕ್ಲ ಇನ್ಸ್ಪೆಕ್ಟರ್ ಅಲ್ವಲ್ಲ. ನೋಡೆ, ನಾವು ಹುಲಿಗೆ ಎದುರ್ಕೋಬೇಕು, ಇಂಥ ಇಲಿಗಳಿಗಲ್ಲ. ನೋಡಿ ಬರೀ ನೀನ್ ಯಾಕಮ್ಮ ಜ್ಯೋತಿ ನೋಡಿ ಹೆದರ್ಕೊಂಡೆ? ಆ ಚಂಡಿ ಬಗ್ಗೆ ನಿನಗೆ ಗೊತ್ತಿಲ್ವೇನೆ? ನಾವೀ ಕೇಸ್ನಾಗ ಸಿಕ್ಕಾಕಬಾರ್ದು ಅಂತ ಆ ಶಿವರಾಜ್ ಮಾತಾಡಕ್ ಬಂದಿದೀವಿ. ಇವಳಿಗೇನಾದ್ರೂ ಗೊತ್ತಾಯ್ತು ಅಂತ ಅನ್ಕೋ, ಇದಕ್ಕೂ ಸೇರ್ಸ್ ಕೇಸ್ ಹಾಕ್ಬಿಡ್ತಾಳೆ. ನಡಿ. ಏನ್ರಮ್ಮ ನೀವೇನಿಲ್ಲಿ? ಅದು ಶಿವರಾಜನ್ ನೋಡಕ್ಕೆ ಅಂತ ಬಂದ್ವಿ. ಮತ್ತಲ್ಲೇ ಹೋಗಿದ್ರಿ? ಅದು ಆ ರೂಮಾಗ ಅವ್ರೇನೋ ಅಂತ ಹೋದ್ವಿ, ಅಲ್ಲಿರ್ಲಿಲ್ಲ. ಇಲ್ಲವ್ರಂತೆ. ನೋಡಿ, ಅವ್ರಿಗೆ ಅಂತ ಹಣ್ಣು ಹಂಪ್ಲೂ ತಂದಿದೀವಿ. ಸರಿ ಸರಿ ಹೋಗಿ. ಬರೇ. ಅಯ್ಯೋ ಶಿವರಾಜು, ಎಂತ ಸ್ಥಿತಿ ಬಂದುಬಿಡ್ತಪ್ಪ ನಿನಗೆ. ಇದನ್ನೆಲ್ಲ ನೋಡಕ್ ನಾನಿನ್ನೂ ಬದುಕಿವ್ನೆ. ಅಯ್ಯೋ ದೇವ್ರೆ, ನಿನಗ್ ಕರುಣೆ ಅನ್ನೋದೇ ಇಲ್ವೇ? ನಿನ್ಗಷ್ಟು ಕೋಪ ಇದ್ರೆ ನನಗ್ ಕಷ್ಟ ಕೊಡ್ಬೇಕಾಗಿತ್ತು, ನನ್ ಮಗಳಿಗೆ ಕಷ್ಟ ಕೊಡ್ಬೇಕಾಗಿತ್ತು. ಅದು ಬಿಟ್ಟು ಚಿನ್ನದಂತ ಮನ್ಸಿನ್ಗೆ ಚಿತ್ರ ಹಿಂಸೆ ಕೊಡ್ತಾ ಇದೆಯಲ್ಲ. ನಿಂಗ್ ಮನ್ಸಾಕ್ಸಿ ಅನ್ನೋದೈತಾ? ನೀನೊಬ್ಬ ದೇವ್ರ? ನೀನ್ ದೇವ್ರಲ್ಲ, ಕಲ್ಲು ನೀನು. ನಿಜವಾದ ದೇವ್ರು ಅಂದ್ರೆ ನಮ್ ಶಿವರಾಜು, ನೀನಲ್ಲ. ಅಯ್ಯೋ, ಯೋಟೋನ್ ಸ್ವರ್ಗೋಗಿದ್ಯಾ ಶಿವರಾಜು. ಅಯ್ಯೋ, ನಾನ್ ನೋಡು ಅವಾಗಿಂದ ಮಾತಾಡ್ತಾನೆ ಇವ್ನಿ. ಹೆಂಗಿದ್ಯಪ್ಪ ಶಿವರಾಜು? ಡಾಕ್ಟ್ರು ಏನಂದ್ರು? ಯಾವಾಗ ಬಿಡುಗಡೆ ಮಾಡ್ತಾರಂತೆ? ಅಯ್ಯೋ ಅಮ್ಮ, ಬಿಡುಗಡೆ ಮಾಡಕ್ಕೆ ಜೈಲ್ ಅಲ್ಲ, ಆಸ್ಪತ್ರೆ, ಡಿಸ್ಚಾರ್ಜ್ ಅಂತ ಹೇಳು. ಅದೇ ಯಾವಾಗ ಮಾಡ್ತಾರಂತಪ್ಪ? ಅಯ್ಯೋ, ನಿನಗೆ ಮಾತು ಬರಕ್ಕಿಲ್ಲ ಅಲ್ವಾ? ಅಯ್ಯೋ ಅಮ್ಮ, ಅವ್ರಿಗೆ ಮಾತು ಬರಲ್ಲ ಅಷ್ಟೇ, ಕಿವಿ ಕೆಡ್ಸುತ್ತೆ. ನೀನ್ ಮಾತಾಡ್ ಸಾಯಿ. ಅಯ್ಯೋ ಹೌದಲ್ಲ, ನನ್ಗೆ ಒಳಿಲೇ ಇಲ್ಲ ನೋಡು. ಏನಪ್ಪ, ಊಟ ತಿಂಡಿ ಎಲ್ಲ ಮಾಡ್ದ? ಮಾತ್ರೆ ಔಷಧಿ ಎಲ್ಲ ತಗಂಡ? ಹಣ್ಣು ಗಿಣ್ಣು ಜ್ಯೂಸ್ ಎಲ್ಲ ತಗಂಡ? ಒಳ್ಳೇದಾಯ್ತು, ಸೋರ್ಯಾಗೈತೆ ಅನ್ಕಂಡೆ. ಅಮ್ಮ, ಅವ್ರ ಕಿವಿ ಕೇಳಿಸುತ್ತೆ. ಅದೇ ಕಣೆ, ನಾನು ಇಂದ್ರಂಗೆ ಹೇಳ್ದೆ, ಅವನಿಗೆ ಸರಿಯಾಗಿ ಆಗೈತೆ. ದೇವ್ರಂತ ಮನ್ಸನ್ ಮೇಲೆ ಕೊಯ್ ಮಾಡೋನಲ್ಲ, ಅವನ್ ಕೈ ಕರಿ ನಾಗರಾವ್ ಕಡಿಯ. ಅವನು ಕುಷ್ಠರೋಗ ಬಂದು ಚಾಪೆ ಸುತ್ಕೊಂಡೋಗ, ಅವನ್ ಮಕ ಮುಚ್ಚ. ಬರೀ ಅವನೇ ಅಲ್ಲ ಕಣಪ್ಪ, ನಿನ್ನ ಪರಿಸ್ಥಿತಿಗೆ ನನ್ನ ಅಳಿಯನೂ ಕಾರಣ. ಅವನು ನನ್ನ ಮಗಳು ಗಂಡ ಅಂತ ಕೊರ್ಣೆ ಗಿರ್ಣೆ ತೋರಿಸ್ಬೇಡ, ಅವನಿಗೂ ಶಿಕ್ಷೆ ಆಗ್ಲೇಬೇಕು ನೋಡು. ಅಮ್ಮ ಸುಮ್ಕಿರೆ, ನೀನ್ ಏನ್ ಹೇಳಕ್ ಬತ್ತಿದ್ಯಾ ಅಂತ ನಂಗೆ ಗೊತ್ತು.
ನಿನ್ ಹೊಟ್ಟೆಲಿ ಬೆಳೀತಾ ಇರೋ ಮಗುಗೆ ಅಪ್ಪ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ನನ್ ಮಗನಿಗೆ ಶಿಕ್ಷೆ ಆಗ್ಬೇಕು ಅಂತ ತಾನೇ? ಆಯ್ತದೆ ಕಣೆ. ನಮ್ ಶಿವರಾಜು ಅಂದ್ರೆ ಸುಮ್ಕೆನಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತಾನೆ. ಆ ಇಂದ್ರ ಅಭಿ ಇಬ್ಬರಿಗೂ ಮರಣಾವಧಿ ದಂಡನೆ ಆಗ್ಬೇಕು ಶಿವರಾಜು. ಅಯ್ಯೋ ಅಮ್ಮ, ಜೀವಾವಧಿ ಅನ್ನು ಇಲ್ಲ ಮರಣದಂಡನೆ ಅನ್ನು ಎರಡನ್ನು ಮಿಕ್ಸ್ ಮಾಡಿ ಹೇಳ್ಬೇಡ. ಎರಡೂ ಆಗ್ಲಿ ಬಿಡು. ಜೀವ ಇರೋ ಗಂಟ ಜೈಲಲ್ಲಿ ಇಟ್ಕೊಳ್ಳಿ, ಸಾಯೋ ದಿನ ಬಂದಾಗ ನೇಣ್ ಹಾಕ್ಬಿಡ್ಲಿ. ಅಂತವ್ರಿಗೆ ಅದು ಕಮ್ಮಿನೇ. ಸರಿ ಕಣಪ್ಪ. ಶಿವರಾಜು, ಇದನ್ನೇ ಹೇಳ್ಬಿಟ್ಟು ನಿನ್ನನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವು. ಆಮೇಲೆ ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲಪ್ಪ, ದೇವ್ರಾಣೆಗೂ. ಆಮೇಲೆ ಹಿಂದಿನ ಕೋಪ ಎಲ್ಲ ಮನ್ಸ್ನಾಗ ಇಟ್ಕೊಂಡು ನಮ್ಮಿಬ್ರು ಹೆಸರು ಹೇಳ್ಬಿಟ್ಟಿಯೇ. ನಂಗೆ ಗೊತ್ತು, ನಮ್ಮಂಥ ಬಡಪಾಯಿಗಳು ಅಂದರೆ ನಿಂಗೆ ಭಾರಿ ಅನುಕಂಪ ಅಂತ. ನಿಜವಾಗ್ಲೂ ನಾವೇನು ಮಾಡಿಲ್ಲಪ್ಪ, ನಮಗೇನು ಗೊತ್ತಿಲ್ಲ. ನಿನಗೆ ಗೊತ್ತು ತಾನೆ ನಾವಿಬ್ರು ಎಂಥ ಅಮಾಯಕರು ಅಂತ. ಅದು ಅಲ್ಲದೆ ನನ್ನ ಮಗಳು ಗರ್ಭಿಣಿ, ಅದನ್ನ ಮನಸ್ನಾಗ ಇಟ್ಕೊಂಡು ಮಾತಾಡಪ್ಪ. ಬರಿ ನೀವು ವಿಚಾರಿಸ್ಕೊಳ್ಳಿ, ನಾವು ಹೋಯ್ತೀವಿ. ಶಿವರಾಜು, ನಾನು ಹೇಳಿದ ನೆನಪಿರ್ಲಿ, ಆರೋಗ್ಯ ಹುಷಾರಪ್ಪ. ಬರ್ತೀವಿ. ನಡಿ. ಶಿವಣ್ಣ ಅವರೇ, ಹೀಗೆ ಹೇಗಿದೆ ಆರೋಗ್ಯ? ಸರ್, ಅವ್ರಿಗಿನ್ನೂ ಮಾತಾಡೋಕ್ಕಾಗ್ತಿಲ್ಲ. ಬರ್ತೀವಿ. ನಿಂತ್ಕೊಳಮ್ಮ. ಏನಮ್ಮ, ಎಲ್ಲ ಹಣ್ಣುಗಳನ್ನು ನೀನೇ ವಾಪಸ್ ಎತ್ಕೊಂಡು ಬಂದ್ಬಿಟ್ಟಿದ್ಯಾ? ಅಯ್ಯ, ಆ ಶಿವರಾಜು ನೋಡಕ್ ಬರೋರೆಲ್ಲ KG ಗಟ್ಲೆ ಹಣ್ಣು ಎತ್ಕೊಂಬತ್ತಾರೆ. ಅವನಿಗೆ ಮೊದ್ಲೇ ಮಾತಾಡಕ್ ಬರಲ್ಲ. ಆಟೊಂದು ಹಣ್ಣು ಇಟ್ಕೊಂಡು ಅವನೇನ್ ಮಾಡ್ತಾನೆ? ಅದಕ್ಕೆ ಕೊಟ್ಟು ನಾನೇ ತಗೊಂಬಂದ್ಬಿಟ್ಟೆ. ಸೇಬಣ್ಣು ಬೇರೆ ಕೆಂಪುಗದವೆ, ದಾರಿಗ್ ತಿಂದನಂತೆ. ಬಾ ಬಾರೆ. ಸರ್, ಇವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸಾರಿ ಸರ್, ಅವ್ರಿಗೆ ವೋಕಲ್ ಸಮಸ್ಯೆ ಇದೆ. ಎಲ್ಲ ಟೆಸ್ಟ್ಗಳಲ್ಲೂ ನಾರ್ಮಲ್ ಇದೆ, ಆದರೆ ಮಾತು ಮಾತ್ರ ಇನ್ನೂ ಬಂದಿಲ್ಲ. ಹೌದಾ? ಇಟ್ಸ್ ಓಕೆ. ನನಗೆ ಶಿವಣ್ಣ ಅವ್ರಿಗೆ ಹೀಗಾಗಿರೋದ್ರಿಂದ ಅವ್ರಿಗೆ ಕೋರ್ಟಿಗೆ ಕಳ್ಸೋಕ್ಕಾಗಲ್ಲ ಅಂತ ಒಂದು ಲೆಟರ್ ಬರ್ಕೊಡ್ತೀರಾ? ಓಕೆ ಸರ್, ಬನ್ನಿ.